ಕರ್ನಾಟಕ ರಾಜ್ಯದಾಗ ನನ್ನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿರಿ, 150 ಸೀಟ್ ತರ್ತಾನಂತಾರೆ. ಯಾರಂತಾರೆ? ಫೈರ್ ಬ್ರ್ಯಾಂಡ್ ಅಂತಾರೆ ಎಲ್ಲರೂ. ಮಾತೆತ್ತಿರ ಬೆಂಕಿ ಉಗುಳ್ತಾರೆ, ನಾಲಿಗೆ ಹರಿಬಿಟ್ಟವ್ರಂತಾರೆ. ನೋಡ್ರಿ ಹೆಂಗೈತಿ ಈ ಶಾಸಕನ ಬಗ್ಗೆ ಗುಡುಗ. ಎಲ್ಲರೂ ಈ ಶಾಸಕ ಮೈಕ್ ಹಿಡ್ಕೊಂಡು ಮೀಡಿಯಾದ ಮುಂದೆ ಬತ್ತಂದ್ರೆ ಯಾವುದಾರೇ ಒಂದು ವಿವಾದಾಸ್ಪದ ಹೇಳಿಕೆ ನೀಡಿದ್ರೆ ಮಾತ್ರ ಈ ಶಾಸಕಗೆ ಸಮಾಧಾನ. ಈಗ ಏನು ತಾನೇ ಹೇಳ್ತಾರೆ ಗೊತ್ತೈತೇನ್ರಿ? 150 ಸ್ಥಾನ ತರ್ತಾನೆ, ನನ್ನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ರಿ ಅಂತೇಳಿ. ಯಾಕೆ ಇವ್ರನ್ನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಬಾರ್ದ್ರಿ? ಮಾಡಿ ತೋರಿಸ್ಬೇಕು ಬಿ ಜೆ ಪಿ ಅವರು. ಒಮ್ಮೆ ಯಾರು ಗುಡುಗಿದ್ದ ಶಾಸಕ? ಬಿಜಾಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಗುಡುಗ್ಯಾರ ಗೊತ್ತೈತಿಲ್ರಿ? ಯಾಕಂದ್ರೆ ಹೈಕಮಾಂಡ್ಗೂ ಈಗ ಸಂದೇಶ ಹೋಗೈತಿ. ಕರ್ನಾಟಕ ರಾಜ್ಯದಾಗ ಸದಾನಂದ ಗೌಡ ಮುಖ್ಯಮಂತ್ರಿ ಆದ್ರೆ ಇವ್ರಿಗಿಂತ ಅನುಭವ ಕಡಿಮೆ ಇದ್ದವ್ರು ಅವರು. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದ್ರೆ ಬಸವರಾಜ ಬೊಮ್ಮಾಯಿ ಹೆಸರು ಸಹಿತ ಇದ್ರಕ್ಕಿಲ್ಲ. ಈ ಯಡಿಯೂರಪ್ಪ ಶಿಫಾರಸು ಮಾಡಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ರೆ. ಆದ್ರೆ ಬಸನಗೌಡ ಪಾಟೀಲ ಯತ್ನಾಳ ಸಾಹೇಬ್ರ ಯಡಿಯೂರಪ್ಪನ ವಿರುದ್ಧ ಏನು ಮಾತಾಡಿ ಅಲ್ಲಿಗೆ ಏನು ಕೆಡಿಸ್ಕೊಂಡ್ಬಿಟ್ರು. ಮಾತೆತ್ತಿದ್ರೆ ಯಡಿಯೂರಪ್ಪನ ಮಗನ ಬಗ್ಗೆ ಏನು ಬೆಂಕಿ ಉಗುಳಿಬಿಟ್ರು. ಅದನ್ನು ಕನ್ಸಿಡರ್ ಮಾಡಿತ್ತು ನೋಡ್ರಿ ದಿಲ್ಲಿ ಹೈಕಮಾಂಡ್. ಇರ್ಲಿಕ್ಕಂದ್ರೆ ಈ ಯತ್ನಾಳ ಹೆಸರು ಮುಖ್ಯಮಂತ್ರಿ ಲಿಸ್ಟ್ನಾಗಿತ್ತು. ಯತ್ನಾಳ ಸಾಹೇಬ್ರದ್ರ ಲಿಸ್ಟ್ನಾಗಿದ್ದು ತೊಗೊಂಡು ಹೋಗಿದ್ರೆ ಹೈಕಮಾಂಡ್ ಬೆಂಗಳೂರಿಂದ ವಿಮಾನ ಹತ್ತುವಾಗ ರಸ್ತೆದಾಗ ತೆಗೆದು ನೋಡಿದ್ರೆ ಫೈಲ್ ತೆಗೆದು ನೋಡಿದಾಗ ಬಸನಗೌಡ ಪಾಟೀಲ್ ಯತ್ನಾಳ ಹೆಸರು ಇತ್ತು ರೀ. ದೊಡ್ಡ ಪೆನ್ಲೆ ಕಾಟ ಹೊಡೆದು ಬಿಟ್ರು ಅಂತ. ಯಾಕೆ ಹೊಡೆದ್ರು? ಯಡಿಯೂರಪ್ಪನ ಬೇಯ್ತಾರೆ, ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಕೈತಿ, ಮತ್ತು ನನ್ನ ಮಗಗೂ ಬೇಯ್ತಾರೋ ಅಂಥವ್ನು ಮುಖ್ಯಮಂತ್ರಿ ಮಾಡೋಕೆ ನಾವು ಒಪ್ಪೋದಿಲ್ಲ. ಮಾಡ್ರ ನನ್ನ ಮಗನ ಮಾಡಬೇಕು, ಇರ್ಲಿಕ್ಕಂದ್ರೆ ನಾ ಹೇಳಿದ ವ್ಯಕ್ತಿಗೆ ಮಾಡಬೇಕು. ನಿಮ್ಮನ್ನ ಮಗನ ಮಾಡೋದಿಲ್ಲ, ನೀವು ಹೇಳಿದ ವ್ಯಕ್ತಿಗೆ ಮಾಡ್ತೀವಿ ಅಂಥೇಳಿ ಹೈಕಮಾಂಡ್ ಹೇಳಿದಾಗ ಬಸವರಾಜ ಬೊಮ್ಮಾಯಿ ಅದೃಷ್ಟ ಖುಲಾಸೆ ಆತ್ರಿ. ನೋಡ್ರಿ ಲಕ್ಕಿ ಚಾನ್ಸ್ ಹೆಂಗೆ ಸಿಗ್ತಾವ. ಬಸನಗೌಡ ಪಾಟೀಲ್ ಸಾಕಷ್ಟು ವಿಜಾಪುರದಾಗ ಅಭಿವೃದ್ಧಿ ಮಾಡಿರ್ಬೇಕು, ಸಾಕಷ್ಟು ಅನುದಾನ ತಂದಿರ್ಬೇಕು, ಬಿಜಾಪುರ ಸುಧಾರಣೆ ಮಾಡಿರ್ಬೇಕು. ಆದ್ರೆ ಬಸನಗೌಡ ಪಾಟೀಲ್ ಅವ್ರದ್ದು ಒಂದು ಮೈನಸ್ ಪಾಯಿಂಟ್ ಏನಂದ್ರೆ ಸರ್ವ ಜಾತಿ ಜನಾಂಗದವ್ರನ್ನ ಕರ್ಕೊಂಡು ಒಂದೇ ವೇದಿಕೆ ಮೇಲೆ ಹೋದ್ರೆ ಬಸನಗೌಡ ಪಾಟೀಲ್ ಯತ್ನಾಳ ಮುಖ್ಯಮಂತ್ರಿ ಆಗಾಕ ಸಂಪೂರ್ಣ ಅರ್ಹತೆ ಇದ್ದಂಥ ವ್ಯಕ್ತಿ. ಈಗ ಅವ್ರ ಟಿಕೆಟ್ ತಪ್ಪಿಸೋ ಸಲುವಾಗಿ ನಡೆದೈತ್ರಿ ತೆರಿಮರೆ ಆಟ. ಬಸನಗೌಡ ಪಾಟೀಲ್ಗೆ ಇನ್ನು ಟಿಕೆಟ್ ಕೊಡಬಾರ್ದಂತೇಳಿ ಚರ್ಚೆ ನಡೆದೈತಿ. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಒಂದು ಸೈನ್ ಐತಿರಲ್ಲ, ಆ ಸೈನ್ ಟಿಕೆಟ್ ಬಸನಗೌಡ ಪಾಟೀಲ್ಗೆ ತಪ್ಪಿಸಿದ್ರೆ ಸ್ವತಂತ್ರ ಅದನ್ನ ತಾರಿಸಿ ಬರುವಂಥ ಶಕ್ತಿ ಮಾಡ್ಕೊಂಡಾರೇನ್ರಿ ಅಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿಗಳು? ಏನಂತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿಗಳ ಫಾಲೋವರ್ಸ್ಗಳು? ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರೆ 150 ಸ್ಥಾನ ತರುವಂಥ ಶಕ್ತಿ ಐತೇನ್ರಿಪ್ಪ ಉತ್ತರ ಕರ್ನಾಟಕ ಅಭಿಮಾನಿಗಳ? ಹೇಳ್ರಿ ನೋಡೋಣ. ನನಗೆ ಇದನ್ನೊಂದು ಯಕ್ಷ ಪ್ರಶ್ನೆ ಐತಿ. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ ಮಾತಾಡಿ ಕೆಟ್ರ, ಹೃದಯದಿಂದ ಚಲೋ ಅದಾರ, ಆದ್ರೆ ಬಾಯಿಯಿಂದ ಕೆಟ್ಟದಾರ. ಅದೇನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಕ್ಷಣಿಕ ಸಿಟ್ಟ, ಆ ಸಿಟ್ಟನ್ನು ನೇರವಾಗಿ ಮಾತಾಡೋ ವ್ಯಕ್ತಿಗೆ ನೀ ಹಿಂಗೆ ಮಾತಾಡಬೇಡಪ್ಪ ಅಂತಂದ್ರೆ ಅದು ಹುಟ್ಟು ಗುಣ ಹೋಗೋದಿಲ್ಲ. ಅವ್ರಿಗೆ ನೇರವಾಗಿ ಮಾತಾಡೋ ಚಟಾನ ಇರ್ತೈತಿ, ದಿಟ್ಟವಾಗಿ ಮಾತಾಡೋ ಚಟಾನ ಇರ್ತೈತೆ. ತಮ್ಮದೇ ಸರ್ಕಾರ ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗೂ ಸಹಿತ ಅವರ ಸದನದಾಗೂ ಸಹಿತ ಗುಡುಗಿದಂಥ ವ್ಯಕ್ತಿ. ಈಗ ಕರ್ನಾಟಕ ಮತ್ತು ದೆಹಲಿ ಹೈಕಮಾಂಡ್ ಬಿ ಜೆ ಪಿಗೆ ಮಾಸ್ ಲೀಡ್ರ್ ಹುಡುಕಾಡಕತ್ತಾರ. ಈಗ ಮಾಸ್ ಲೀಡ್ರ್ ಯಾರದಾರ ರೀ? ಯಡಿಯೂರಪ್ಪ ವಯಸ್ಸಾಗೈತಿ ಪಾಪ. 224 ಸೀಟ್ ತಿರ್ಗಾಡಕ್ಕೆ ಬರ್ಬೇಕ್ರಲ್ಲ, ತಿರ್ಗಾಡಕ್ಕೆ ಬರೋದಿಲ್ಲ ರೀ. ಮತ್ತು ಇದು ಖಾರಬ್ಯಾಳಿ, ಗಟ್ಟಿ ಚಟ್ನಿ, ರೊಟ್ಟಿ, ಮೊಸರ ತಾಕತ್ತಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ಗ ಮುಖ್ಯಮಂತ್ರಿ ಘೋಷಣೆ ಮಾಡಿರಿ, 150 ಸೀಟ್ ತರ್ತಾನಂದಾರ. ಮತ್ತು ಇದು ಭಾಳ ಲಾಭ ಅಲ್ರಿ ಬಿ ಜೆ ಪಿಗೆ. ಹಾಗಾದ್ರೆ ಬಿ ಜೆ ಪಿ ಹೈಕಮಾಂಡ್, ಕರ್ನಾಟಕದ ಹೈಕಮಾಂಡ್, ರಾಜ್ಯಾದ್ಯಂತ ಇರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿಗಳು ಏನು ಹೇಳ್ತಾರಪ್ಪ ಇದಕ್ಕೆ? ನನ್ನ ಈ ವಿಡಿಯೋ ನೋಡಿದ ತಕ್ಷಣ ಏನು ಅನಿಸಿಕೆಗಳು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ? ಮುಖ್ಯಮಂತ್ರಿ ಆಗಾಕೆ ಯೋಗ್ಯ ವ್ಯಕ್ತಿ 150 ಸೀಟ್ ತರ್ಬೋದು, ಏನು ಅವ್ರಿಗೆ ಟಿಕೆಟ್ ತಪ್ಪಿಸ್ತಾರೋ? ಇದನ್ನು ನೀವು ನನಗೆ ತಿಳಿಸ್ಬೇಕರಲ್ಲ. ಹಾಗಾದ್ರೆ
ಬಸನಗೌಡ ಪಾಟೀಲ್ ಯತ್ನಾಳರ ಬಗ್ಗೆ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ನೀವು ಯಾವಾಗಲೂ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾಕಂದ್ರೆ ಉತ್ತರ ಕರ್ನಾಟಕದಾಗ ಭಾಳ ದೊಡ್ಡ ದೊಡ್ಡ ರಾಜಕಾರಣಿಗಳು ಕರ್ನಾಟಕ ರಾಜ್ಯಕ್ಕೆ ಭಾಳ ಅಪಾರವಾದ ಕೊಡುಗೆಗಳನ್ನ ಕೊಟ್ಟಾರ. ಇದೇ ಜಮಖಂಡಿಯ ಸಾವಳಗಿಯ ಬಿ ಡಿ ಜತ್ತಿ ಸಾಹೇಬರು ಮುಖ್ಯಮಂತ್ರಿ ಆದವರು, ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದವರು, ಧರ್ಮಸಿಂಗನಂಥವ್ರು ಮುಖ್ಯಮಂತ್ರಿ ಆದವರು, ಮಲ್ಲಿಕಾರ್ಜುನ್ ಖರ್ಗೆನಂಥವ್ರ ಸೆಂಟ್ರಲ್ದಾಗ ಮಂತ್ರಿಯಾಗಿ, ಸ್ಟೇಟ್ದಾಗ ಮಂತ್ರಿಯಾಗಿ ಅನೇಕ ಇಲ್ಲಿ ಉಡುಗೊರೆಗಳನ್ನ ಕೊಟ್ಟಂಥ ಈಗ ಉತ್ತರ ಕರ್ನಾಟಕದ ಮೇಲೆ ಯಾವುದೇ ರಾಜಕೀಯ ಪಕ್ಷದ ಭವಿಷ್ಯ, ಉತ್ತರ ಕರ್ನಾಟಕದ 96 ಶಾಸಕರ ಮೇಲೆ ಭವಿಷ್ಯ ಐತಿ. ಬಿ ಜೆ ಪಿಗೂ ಐತಿ, ಕಾಂಗ್ರೆಸ್ಗೂ ಐತಿ, JDSಗೂ ಐತಿ. ಹಾಗಾದ್ರೆ ಇಲ್ಲಿ ಎಂ ಬಿ ಪಾಟೀಲ್, ಬಸನಗೌಡ ಪಾಟೀಲ್ ಯತ್ನಾಳ್ ಯಾವ ರೀತಿ ಇನ್ನು ಆಟ ಆಡ್ತಾರ, ಮುಂಚೂಣಿಯಾಗ ಮೊಟ್ಟ ಮೊದಲಿಗದಾರ. ಈಗ ಈ ಎಂ ಬಿ ಪಾಟೀಲ್ ಸಾಹೇಬ್ರ, ಎಂ ಬಿ ಪಾಟೀಲ್ರ ಮುಖ್ಯಮಂತ್ರಿ ಆಗೋ ಸಲುವಾಗಿ ಅವರ ಅಭಿಮಾನಿಗಳ ಭಾಳ ಹರಕೆ ಹೊತ್ತಾರ. ಅದರ ಸಲುವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ 150 ಸೀಟ್ ತರ್ತಾನಂದಾರ. 150 ಸೀಟ್ ತರ್ತಾನಂದ್ರೆ ಮತ್ತು ಹೈಕಮಾಂಡ್ ತಕ್ಷಣ ಮುಖ್ಯಮಂತ್ರಿ ಘೋಷಣೆ ಮಾಡ್ಬೇಕಿರಲ್ಲ. ಘೋಷಣೆ ಮಾಡೋ ಸಲುವಾಗಿ RSS ಮತ್ತು BJP ಸಿದ್ಧಾಂತ ಉಳ್ಳವ್ರು ಫಾಲೋವರ್ಸ್ಗಳು ಶಾಸಕರು ಎಷ್ಟರೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಎಷ್ಟು ಶಾಸಕರ ಬೆಂಬಲದಾರ ಕರ್ನಾಟಕದಾಗ ಅದು ನೋಡ್ಬೇಕಿರಲ್ಲ. ಹಂಗಾದ್ರೆ ಬಸನಗೌಡ ಪಾಟೀಲ್ರ ಹಿಂದೆ ಎಷ್ಟು ಶಾಸಕರು ಬರ್ತಾರೆ ತೋರಿಸ್ರಪ್ಪ ನೋಡೋಣ. ಆ ಎಷ್ಟು ಶಾಸಕರು ಬರ್ತಾರ ಆ ಅರ್ಹತೆ ಆಧಾರದ ಮೇಲೆ ಬಸನಗೌಡ ಪಾಟೀಲ್ 150 ಸೀಟ್ ತರ್ತಾನಂತಾರ. ಹಂಗಾದ್ರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಾಗ ಬಸನಗೌಡ ಪಾಟೀಲ್ ಯತ್ನಾಳದ ಶಕ್ತಿ ಮತ್ತು ಸಾಮರ್ಥ್ಯ ಎಷ್ಟೈತೆ ಅನ್ನೋದ ತೋರಿಸ್ಕೊಡ್ಬೇಕು ಅವ್ರ ಅಭಿಮಾನಿಗಳು. ನೋಡ್ತೀರಿ ಈ ವಿಡಿಯೋ, ಲೈಕ್ ಶೇರ್ ಮಾಡ್ತೀರಿ. ಮತ್ತು ಕಡಕ ಸುದ್ದಿ ಹೋಗಿ ಬರ್ತಾನೆ ಕಾಕ. ನಮಸ್ಕಾರ. ಮಾಡೇಬೇಕಾಗ್ತದೆ ನೋಡ್ರಿ. ಜಡ್ಜನ ಕುರ್ಚಿ ಮ್ಯಾಗ ಕುಡ್ಸ್ಮ್ಯಾಗ, ಜಡ್ಜನ ಕುರ್ಚಿ ಮ್ಯಾಗ ಕುಡ್ಸ್ಮ್ಯಾಗ ನಾನು ಕರ್ನಾಟಕದಲ್ಲಿ ಹೆಚ್ಚು ಸೀಟ್ ಬರ್ಬೇಕಂತೇಳಿ ಯತ್ನಾಳಾದಿಯಾಗಿ ಟಿಕೆಟ್ ಕೊಡುವಂಥ ಅನಿವಾರ್ಯತೆ ಬರ್ತದೆ. ನೀವು ತಿಳ್ಕೊಂಡಿರ್ಬೇಕು ಯತ್ನಾಳ್ಗೆ ಟಿಕೆಟ್ ಸಿಗಲಿಕ್ಕಿಲ್ಲ ಅವರಾದ್ರೆ. ಹೀಗೂ ಉಂಟೆ, ಯತ್ನಾಳಿಗೆ ಟಿಕೆಟ್ ತಪ್ಪುವ ಸಂಭವವೇ ಅಂಥೇಳಿ ನೀವು ಹೊಡಿತಿರ್ಬೇಕು. ಅವೇನಾಗೋದಿಲ್ಲ. ಯತ್ನಾಳಿಗೆ ಟಿಕೆಟ್ ಸಿಗ್ತದೆ. ಯತ್ನಾಳ್ ಈ ರಾಜ್ಯದಾಗ ಮುಂದಿನ ಸಲನೂ MLA ಇರ್ತಾರೆ. ಎಲ್ಲ ಅರ್ಹತೆ ಇದೆ. ನಾನು CM ಕ್ಯಾಂಡಿಡೇಟ್ ಆದ್ರೆ 150 ಸೀಟ್ ಸರಳ ಬರ್ತಾವೆ. ಇವನು ಮುಖ್ಯಮಂತ್ರಿ ಮಾಡಿಬಿಟ್ರೆ ಬಾಂಬೆ ಟಮಾಟೋಪುರ ಆಗ್ತದೆ ವಿಧಾನಸೌಧ. ಟಮಾಟೋಪುರ ಗುರ್ತೈತಲ್ಲ, ಹಂಗೆ ಮಾಡ್ತಾನೆ ವಿಧಾನಸೌಧ. ಎಂಥವ್ರು ನೀವು ಮಾಡ್ಲಕ್ಕ ಹೋಗ. ಒಬ್ಬ ಕೇಳ್ದ ನಾನು ವೈರಿನೇ, ಭಾಳ ಕೆಟ್ಟ ಅಡ್ಮೂಟ ವೈರಿ. ನಿನ್ನ ಹಣೆ ಬರೋದು ಎಷ್ಟು ಚಲೋ ಇತ್ತು, ಎಲ್ಲ ನಿನ್ನ ಕಾಲಕ್ಕೆ ಬರ್ತಾವೆ. ನಾವು ಹೇಗೆ ಹೇಳಿದೆ ಅಟ್ಟೆಯಲ್ಲೂ ಕರ್ನಾಟಕದ ಮುಂದೆ ನಂಬರ್ 1 ನಾನೇ ಆಗೋಣ. ಇಟ್ಟು ತಾಪ್ ಮಾಡ್ಕೊಂಡು ಊಟ ಮಾಡಾರ್ದು ಎದ್ದು ಹೋಗ್ಬಿಟ್ಟ. ಇದನ್ನ ಕಾಯಂ ಜೈಲ್ನಾಗ ಇರ್ಬೇಕು. 27 ಕೇಸ್ ಅದಾವ ನನ್ನ ಮ್ಯಾಗ. ಏನು ಅಂಜಬೇಡಿ, ಎಲ್ಲ ಜೈಲ್ ಬರೋಬ್ಬರಿ ಆಗ್ತಾವಲ್ಲ. ಅದೊಂದು 7.5 ಇರ್ತೈತೆ ರೀ. ನನಗೂ 7.5 ವರ್ಷ ಹಂಗೆ ಇತ್ತು. ಏನು ಮಾಡಿದ್ರು ಉಲ್ಟಾ ಆಗ್ತಿತ್ತು. ಈಗ ಏನು ಉಲ್ಟಾ ಮಾಡಿದ್ರೆ ಈಗ ಸೀದಾ ಆಗಲ್ಲ. ಹಿಂಗೆ ಯಾರಿರ್ತಾವ್ರಪ್ಪ. ಹಾಂ, ಈಗ ನಂದು ರಾಜಯೋಗದಾಗಿದ್ದೀನಿ. ಎಲ್ಲಿವರೆಗೆ ಗುರ್ತೈತನ್ರಿ? 2040 ಏಪ್ರಿಲ್ 23 ಮತ್ತು 23 7.5 ಅವಾಗ ಮ್ಯಾಗೆ ಹೋಗಿರ್ತೀನಿ. ಅಲ್ಲೇ ಇವತ್ತಿನ ರಾಜಕಾರಣಿ ವಿಧಾನಸೌಧ ಗಡಿನಪ್ಪಾಜಿ 5 ಜಗದ್ಗುರುಗೆ 5 ಸಲ ಮಾಡೋದು. ಒಬ್ಬೊಬ್ಬರು MLAಗಳು ಹಿಂಗೆ ಮಾಡ್ತಿರ್ತಾರೆ ಹೋಗಿ ಲೀಡರ್ಗಳಿಗೆ. ನಾ ಯಾವ ಮಗು ಏನತ್ತನ ಹೋಗಿ ಕಾಲು ಮುಗಿದ್ರೆ ವಾಜಪೇಯಿ ಆದ್ವಾನಿ ಬಿಟ್ರಿ ಯಾರಿಗೂ ಕಾಲು ಮುಗಿದ್ರು. ಮತ್ತು ಸರ್ ಅಲ್ಲ, ಈಗ ಸರ್ ಹತ್ತೀನಿ ಸಾಹೇಬ್ರ ಅಂತೀನಿ. ಈ ಅಪ್ಪಾಜಿ 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 ಎಲ್ಲಿ ಇನ್ನು ನಾವು ಹುಡ್ಸೋ ನಾವು ಅಪ್ಪನೇ ಅಪ್ಪಾಜಿ. ಭಾಳ ಆದ ಗುರುಗಳಿಗೆ ಅಪ್ಪ ಅವ್ರು ಹತ್ತೀವಿ. ನಾನು ಹಾದಿಗೆ ಹೋಗೋರು ಇವತ್ತು ಅವನಿಗೆ ಅಪ್ಪಾಜಿ, ಹೋರಾಟ ಮಾಡಿರಿ. ವಿನಯ್ ಕುಲಕರ್ಣಿ ಹಂಗೆ ಆಗ್ಯಾರ. ಎಲ್ಲ ಹೋರಾಟ, ಎಲ್ಲ ಹೊಡೆದಾಟ, ಅವ್ರು ಜೈಲು ಅಪ್ಪ ಅಲ್ಲ. ನಾವೆಲ್ಲ ನೋಡಿ ನಮಗೆಲ್ಲ ಸೆಕ್ಷನ್ಗಳು ಹಾಕ್ಯಾರ. ಸಂವಿಧಾನದಾಗ ಎಷ್ಟು ಕ್ರಿಮಿನಲ್ ಅದ ಎಲ್ಲ ನನ್ನ ಮ್ಯಾಗ ಅದ. ಈಗ ಹಂಗೆ ಹೋಗ್ತೀವಿ ಮತ್ತು ಜೈಲಿಗೆ. ಅಲ್ಲಿ ಕೋರ್ಟ್ನಾಗ ಹೋಗಿ ನಿಂದಿರ್ತೀವಿ ತಲೆ ಹೊಡ್ಸ್ಕೊಂಡು. ಅವರು ಜಡ್ಜ್ಗಳು ಹಿಂಗೆ ನೋಡ್ತಿರ್ತಾಳೆ. ಇನ್ನು ಬರೋಬ್ಬರಿ ಮಾಡ್ಬೇಕತ್ತ ಮುಂದತ್ತಾರ. ಏಯ್ ಮತ್ತೊಬ್ಬನಿಗೆ ಅನ್ನೋದು ನಮ್ಮ ಮಗನಿಂದ ಏಯ್ ಗುಂಡಿ ಸರಿಯಾಗಿ ಹಾಕೋತಾನ ನಮಗೆ. ಅದು ನನ್ನಿಂದ ಅವ್ರಿಗೂ ಅನ್ನಿಸ್ತೈತಿ ಏನೇ ಇರಲಿ ಬಿಡಪ್ಪ, ಸ್ವಲ್ಪ ಹಿಂದೂ ಸಮಾಜ ಬಗ್ಗೆ ಮಾತಾಡ್ತಾನೆ. ಗ್ರಾಂಟೆಡ್ ಬೇಲ್ ಅತ್ತಾರ ಹಿಂಗೆ ಆಗ್ತಾವ್ರಿ.
ದಿಲ್ಲಿಗೆ ಹೋಗ್ತಾನೆ ಒಬ್ಬ ಸ್ವಾಮಿ ರೀ. ಅಲ್ಲಿ ಎಲ್ಲ ಮಂತ್ರಿಗಳ ಮನೆ, ಎಂ ಪಿಗಳ ಮನೆ. ಒಬ್ಬರು ಮಂತ್ರಿಗಳು ಹೇಳಿದ್ರೆ ಮನೆ ನಾ ದಿಲ್ಲಿಗೆ ಹೋದಾಗ ಹೊರಗೆ ಹೋಗಿ ಆ ಇದ್ರಾಗ ಕುಂಡಿರ್ತಾನ, ಎಲ್ಲಿ ವೇಟಿಂಗ್ ಇದ್ರಾಗ. ಅವ್ರಿಗೆ ಕಸಿವಿಸಿ ಸ್ವಾಮಿಗಳು ಬಂದಾರ, ಹೊರಗೆ ಕುಂಡ್ರಸಿದ್ರ ಏನಪ್ಪ ಅಪಮಾನ ಮಾಡೋದು, ಇಡೀ ಪಂಚಮಸಾಲಿಯರಿಗೆ ಅಪಮಾನ ಮಾಡಿದ್ರ ಅಂತೇಳಿ ಇಲ್ಲಿ ಬಂದು ಬಬ್ಬಿ ಹಾಕ್ತಾರೆ. ಒಳಗೆ ಕರೆದ್ರೆ ಉಪಾಧ್ಯಾಯ ಮಾಡ್ತಾನೆ. ಸುಮ್ ಕುಂಡ್ರಿದ್ರೆ ಒಳಗೆ ಕರೆದು ಕುಂಡ್ರಸಿದ್ರೆ ಏನು ಮಾಡೋದತ್ತ, ಅವ್ರ ಬಳಿ ಕೆಲವು ಮಂತ್ರಿಗಳು ಬರ್ತಾರಲ್ರಿ ಇಲ್ಲಿ ಒಂದು ಪಾರ್ಲಿಮೆಂಟ್ ಅಂದ್ರೆ, ಅವ್ನ ಕರೀದು ಅವ್ರ ಮಗಲಿ ತೊಂದು ಕೊಟ್ಟು ನೀವು ಸ್ವಾಮಿ ಲೆಕ್ಕ ಆಯ್ತು ಯಾರತ್ತಾರೆ ಸ್ವಾಮಿ, ನಾವು VIP ಅತ್ತೇನೋ ಅನ್ಕ ಅನ್ಕೊಂಡ. ಐ ಆಮ್ VIP ಇದೆ ವೆರಿ ಇಂಪಾರ್ಟೆಂಟ್ ಪರ್ಸನ್. ಇಂಥವ್ರೆಲ್ಲ ನಮ್ಮ ಸಮಾಜನ ಒಟ್ಟೆ ಈ ಮೀಸಲಾತಿ ಕೊಡಬೇಡ್ರಿ ಅಂತೇಳಿ ಅವ್ರದ್ದು ಪ್ಲ್ಯಾನ್ ಇದೆ. ದಿಲ್ಲಿಗೆ ಅದಕ್ಕೆ ಹೋಗ್ಲಾಗ್ತಾ ಗುರ್ತೈತಲ್ಲ, ಒಬ್ಬನ ಮುಖ್ಯಮಂತ್ರಿ ಮಾಡ್ಲಕ್ಕ ಅಡ್ಡಾಡಕತ್ತಾನ. ಒಂದು ದೊಡ್ಡ ಉದ್ಯೋಗ ಮಾಡೋದತ್ತ, ಪ್ರಧಾನಮಂತ್ರಿಗಳನ್ನ ಅಲ್ಲಿ ಕರೀದತ್ತ, ಇಂಪ್ರೆಷನ್ ಹಾಕೋದತ್ತ 10 ಲಕ್ಷ ಜನ ಕೊಡಿ.